ಓಕೆ ಬನ್ನಿ ನಾವು ಅನಾಲಿಸಿಸ್ ಮಾಡೋಣ. ಸಿಕ್ಸ್ ಮಾಡೋಣ. ಮನೆ ಹತ್ರ ಬಂದ್ರೆ ಊಟ ಕಳಿಸ್ತೀವಿ. ಅಣ್ಣ ಇದಾರೆ, ನಮ್ಮ ಅಣ್ಣ ಇದಾರೆ. ತುಂಬಾ ಅಲ್ಲಾಡ್ಸ್ಬೇಡಿ, ತುಂಬಾ ಹಂಗ ಅಲ್ಲಾಡ್ಸ್ಬೇಡಿ. ಹಾಕ್ಸ್ಕೋ ಮಗನೇ. ನೀನ್ ಯಾಕೆ ದಯಾಳು, ನಮ್ ದಯಾಳು. ರಾಹುಲ್ ಜಾಸ್ತಿ ರನ್ಸ್ ಮಾಡ್ಲಿ, ಬಟ್ ಜಾಸ್ತಿ ಬಾಲ್ಸ್ ಅಲ್ಲಿ ಮಾಡ್ಲಿ. ಏನಿಲ್ಲ, ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ವಿರಾಟ್ ಇಸ್ ಪ್ಲೇಯಿಂಗ್ ಫಾರ್ RCB, ರಾಹುಲ್ ಇಸ್ ಪ್ಲೇಯಿಂಗ್ ಫಾರ್ ಡೆಲ್ಲಿ. ಏನಿದ್ರು ಕ್ಯಾಮ್ರಾ ಆಫ್ ಮಾಡಿ ಮಾತಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪಿಚ್ ಕ್ಯಾಚ್ ಸಂಸಾರ. ಇವತ್ತು ನಮ್ ಜೊತೆ ಇದ್ದಾರೆ ಗೌರವ್ DR, ವಾಟಾಳ್ ಶಮನ್ ಶೆಟ್ಟಿ ಅವರು, 6.2 ಹೈಟ್ ಇಂದ ಬಾಲ್ ಎಸೆಯೋ ಚರಣ್ ಶಾಸ್ತ್ರಿ ಅವರು. ನೋಡಿ, ಲೈಫಲ್ಲಿ ಎಲ್ಲರೂ ಬಿಸಿ ಇರ್ತಾರೆ, ನೀವು ಬಿಸಿ ಇದ್ದೀರಾ, ನಾವು ಬಿಸಿ ಇದ್ದೀವಿ. ಅಲ್ಲಿ ಇಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ವಿಡಿಯೋ ಬಿಡೋಗೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಹೋದ ಮ್ಯಾಚಿನ ಅನಾಲಿಸಿಸ್ ಮಾಡ್ತೀವಿ. ನೆಕ್ಸ್ಟ್ RCB ವರ್ಸಸ್ DC ಮ್ಯಾಚ್ ಪ್ರಿವ್ಯೂ ಕೂಡ ಮಾಡ್ತೀವಿ. ಬೇಗ ನಾವು ಅನಾಲಿಸಿಸ್ ಮುಗಿಸ್ಬಿಡೋಣ. ಶಾಸ್ತ್ರಿ ಅವರ ಮ್ಯಾಚ್ ಬಗ್ಗೆ 2 ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, RCB ವರ್ಸಸ್ MI ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್. ಕ್ರೇಜಿ ದೊಡ್ಡ ಮಾತು. 3 ವರ್ಡ್. ನಾನು 2 ಸೆಂಟೆನ್ಸ್ ಕೇಳಿದೆ, 3 ವರ್ಡ್ ಅಲ್ಲಿ ಮುಗೀತು. ನಮ್ ಬಾಟಾಳ್ ಅವ್ರೆ, ನಮ್ಮ ಹುಡ್ಗ ನಾನು ಹೇಳ್ದಂಗೆ ಹೋದ್ ವಿಡಿಯೋ ನಾನು ಏನು ಹೇಳಿದ್ದೆ, ಪ್ರತಿಭಟನೆಗಳು ಆಗ್ತವೆ ಅಂತ ಹೇಳಿದ್ದೆ. ಶುರು ಹಚ್ಕೊಂಡಿದೀವಿ. ನಮ್ಮ ಕೃಣಲ್ಲು, ನಮ್ಮ ತಿಮ್ಮ ಅವ್ರು ಏನ್ರಿ, ಅವ್ರು ಇರೋ ಹೈಟ್ಗೆ ಎಲ್ಲೋದ್ರು, ಇಲ್ಲಿ ಆಕಾಶದಲ್ಲಿ ಹೋದ್ರು ಹಿಂಗ್ ಹಿಡಿತಾನೆ ಅವನಿರೋ ಹೈಟ್ಗೆ ಅವ್ನು ಬೇಕಾಗೇ ಇಲ್ಲ, ಅವನ್ಗೆ ಭಯನೇ ಇಲ್ಲ ಅವನು. ಸರ್ ನಿಮ್ದು ಕ್ಯಾಬ್ ಬಿಚ್ಬಿಟ್ಟು ಏರ್ ಕಟ್ ತೋರಿಸ್ಬೇಕಂತ ಒಂದು ರಿಕ್ವೆಸ್ಟ್. ಬೇಗ ಇವೆಲ್ಲ ಮಾತಾಡ್ಬಿಡಿ, ಇವೆಲ್ಲ ಆನ್ಲೈನ್ ಅಲ್ಲಿ ಆಗಲ್ಲ ನಮ್ಗೆ. ಏನಿದ್ರು ಕ್ಯಾಮ್ರಾ ಆಫ್ ಮಾಡಿ ಮಾತಾಡೋಣ. ಸರಿ, ನಮ್ ಗೌರವ್ DR ಹತ್ರ ಬರೋಣ. ಹೇಳ್ಬೇಕು, ನೀವು ಮ್ಯಾಚ್ ಹೆಂಗಿತ್ತು ನೋಡಿದ್ರಾ? ನಾನ್ ಆಬ್ವಿಯಸ್ಲಿ ನೋಡಿದಿರ ಇರ್ತೀನಿ. ಪಟ್ಟಿದಾರ್ ಮತ್ತೆ ಹೇಸಲ್ವುಡ್ ಇಬ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ದೆ, ಇಬ್ರು ಪರ್ಫಾರ್ಮ್ ಮಾಡಿದ್ದಾರೆ, ನಾವು ಗೆದ್ದಿದ್ದೀವಿ ಮ್ಯಾಚ್. ದಟ್ಸ್ ಆಲ್. ಹಾರ್ದಿಕ್ ಪಾಂಡ್ಯ ಅವ್ರು ಸ್ವಲ್ಪ ನಮ್ಗೆ ಹೆಚ್ಚು ಕಡಿಮೆ ಮಾಡಿದ್ರು, ಬೀಜ ಎಲ್ಲ ಬೈಕ್ ಬಂದು ಹೋಯ್ತು. ಬಟ್ ಅದು ಬಿಟ್ರೆ ಇಟ್ಸ್ ಓಕೆ. ನಾಟ್ ಅ ವೆರಿ ಬಿಗ್, we didn't win by a very big. ಕನ್ನಡದಲ್ಲಿ ಮಾತಾಡಿ, ಪರವಾಗಿಲ್ಲ, ಕಷ್ಟ ಆಗ್ತದೆ. ಅಲ್ಲಾಡ್ಸ್ಬೇಡಿ, ತುಂಬಾ ಹಂಗ ಅಲ್ಲಾಡ್ಸ್ಬೇಡಿ. ನೀವು ಸ್ಟ್ರೈಟ್ ಆಗಿ ಬರಲ್ಲ, ಹಿಂಗ್ ಮಾತಾಡಿದ್ರೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಮಾತಾಡಿ ಆರಾಮಾಗಿ. ಯಾಕೆ? ತುಂಬಾ ಮಾರ್ಜಿನ್ ಇಂದ ಏನ್ ಗೆದ್ದಿಲ್ಲ, ಬಟ್ ಓಕೆ, ವಿಲ್ ಟೇಕ್ ದಿಸ್, ನೋ ಪ್ರಾಬ್ಲಮ್. ಗೆದ್ದಿರೋದೇ ದೊಡ್ಡ ವಿಷಯ ಅಂತೀರಾ? ಗೆದ್ದಿರೋದೇನ್ ದೊಡ್ಡ ವಿಷಯ ಅಂತ ಏನಲ್ಲ. ಹಾರ್ದಿಕ್ ಪಾಂಡ್ಯ ಏನೋ ಒನ್ಸ್ ಇನ್ ಬ್ಲೂ ಮೂನ್ ಹಿ ಪ್ಲೇಡ್ ಲೈಕ್ ದಿಸ್. He doesn't play like this every match. ಓಕೆ ಬನ್ನಿ ನಾವು ಅನಾಲಿಸಿಸ್ ಮಾಡೋಣ. ಸಿಕ್ಸ್ ಮಾಡೋಣ. ಎಲ್ಲರ ಕಾಲಿಡ್ತದೆ, ಸಿಕ್ತಲ್ಲ, ಎಲ್ಲರ ಕಾಲಿಡ್ತದೆ ಕಾಲ. ಇದು ಕಟ್ಟು. ಶಾಸ್ತ್ರಿ ಒಳ್ಳೆ ಆಗೋಯ್ತು. ಮೀಸೆ ಸ್ವಲ್ಪ ಜಾಸ್ತಿ ಬಿಟ್ಟಿದೆಯಲ್ಲ, ಅದಕ್ಕೆ ಎರಡು ಸಿಕ್ತಲ್ಲ. ಸಾಲ್ಟ್ ಎಲ್ಲಾ ಮ್ಯಾಚ್ ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ ನಾವು. ಹೀಸ್ ಅ ಹಿಟ್ ಅಂಡ್ ಮಿಸ್ ಪ್ಲೇಯರ್. ಒಂಥರ ಕ್ರಿಸ್ ಗೇಲ್ ಎವ್ರಿ ಮ್ಯಾಚ್ ಹೊಡೆದಿಲ್ಲ, ಇವನು ಎವ್ರಿ ಮ್ಯಾಚ್ ಹೊಡೆಯಲ್ಲ. ದ ಓನ್ಲಿ ಥಿಂಗ್ ದಟ್ ಡಿಸಪಾಯಿಂಟೆಡ್ ಮೀನ್ RCB's ಬ್ಯಾಟಿಂಗ್ ವಾಸ್ ದಟ್ ಅನ್ನೆಸೆಸರಿ ಲೆಗ್ ಸೈಡ್ ಗೇಮ್ ತುಂಬಾ ಟ್ರೈ ಮಾಡ್ತಿದ್ರು. ದೇ ಲೈಕ್ ಪೀಪಲ್ ಲೈಕ್ ಲಿವಿಂಗ್ಸ್ಟನ್ ಅಂಡ್ ಆಲ್, ದೇ ಹ್ಯಾವ್ ಇನಫ್ ಪವರ್ ಟು ಕ್ಲಿಯರ್ ಓವರ್ ದಿ ಆಫ್ ಸೈಡ್. ದಟ್ ಹಿಂದಿನ ಶಾಟ್ ಎಲ್ಲ ವಾಸ್ ಕಂಪ್ಲೀಟ್ಲಿ ಅನ್ನೆಸೆಸರಿ. ನೆಕ್ಸ್ಟ್ ನಮ್ಮ ಪಡಿಕಲ್ ಬಗ್ಗೆ ತುಂಬಾ ಡೌಟ್ ಇತ್ತು ಎಲ್ಲರಿಗೂ. ಯಾರಪ್ಪ ಬರ್ತಾರೆ ನಮ್ಗೆ ಒನ್ ಡೌನ್ ಅಲ್ಲಿ, ಯಾರಿಗೂ ಆಡ್ತಾರೆ, ಇವ್ನು ಟೆಸ್ಟ್ ಆಡ್ತಾನೆ, ಕುಟ್ತಾನೆ. ನಮ್ ಪ್ಯಾನಲ್ ಅಲ್ಲೇ ಒಬ್ರು ಹೇಳಿದ್ರು, ಅದಕ್ಕೇನ್ ಹೇಳ್ತಾರೆ? ಅವತ್ತು ಬೇಜಾರಾಯ್ತು. ಮಾತಾಡಿದೀವಿ ನಾವೆಲ್ಲ ಅಲ್ಲ, ನಾವು ಶರಣ್ ಶಾಸ್ತ್ರಿ ಅವ್ರು ಮಾತಾಡಿದೀವಿ. ಕೈ ಎತ್ತಿ ಮುಕ್ಕೊಂಡ್ಬಿಡ್ತೀವಿ, ಕ್ಷಮಿಸ್ಬಿಡಿ. ಪಡಿಕಲ್ ಅವರು ನಮ್ಮ ಮನೆಯ ಮಗ, ಮನೆ ಹತ್ರ ಬಂದ್ರೆ ಊಟ ಕಳಿಸ್ತೀವಿ, ಕ್ಷಮಿಸಿ, ಅಷ್ಟೇ ಹೇಳೋದು. ಕನ್ನಡ ಜನತೆ ಔಟ್ ಪರ್ಫಾರ್ಮ್ಡ್ all of us. One down ali, if he's playing so explosive, bro, hats off yaar. I think it's very good. Team balance, top 3 top 4, crazy. nakkan touch madak agalla, nakkan. ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ RCB ಅಲ್ಲಿ ಯಾರೋ ಫಾರಿನ್ ಪ್ಲೇಯರ್ ಚೆನ್ನಾಗಿ ಆಡೇ ಇಲ್ಲ ಬ್ಯಾಟಿಂಗ್ ಅಲ್ಲಿ, ಆದ್ರೂ ನಮ್ಮವ್ರು ಇಷ್ಟು ಇಂಡಿಯನ್ ಬ್ಯಾಟರ್ ಸ್ಕೋರ್ ಬಂದ್ಬಿಟ್ಟು ಇಷ್ಟು ಸ್ಕೋರ್ ಮಾಡಿರೋದು ಆಫ್ಟರ್ ಸೋ ಮೆನಿ ಇಯರ್ಸ್. Is the only year before where they have scored everything. AB de Villiers ಅಷ್ಟೇ. just one thing I want to bring back about Rajat. Commentary ಅಲ್ಲಿ ಅವತ್ತು ಹೇಳ್ತಿದ್ರು, he is probably the best player of spin in India right now, and that overshadowed everything. ಅಲ್ಲ, ಇಂಡಿಯಾ 360 ಪ್ಲೇಯರ್ ಛೋಟಾ ಏಬೇಡಿ, ನಮ್ ಹಾಂಗ್ಕಾಂಗ್ ಸೂರ್ಯಕುಮಾರ್ ಯಾದವ್ ಬಂದಿದ್ದೆ, ಹೊಡಿತಾರೆ ಅಂದಿದ್ದು. ಏನ್ ಆಡಿದ್ರು? ಸುಯೇಶ್ ಆಟ ಆಡ್ಸ್ಬಿಟ್ಟ, ಹಿಂಗೆ ಆಕಾಶ ನೋಡ್ಬಿಟ್ಟು ಆಟ ಆಡ್ಸ್ದ. ಸುಯೇಶ್ ಬಗ್ಗೆ 2 ಮಾತು. ಸೈಲೆಂಟ್ ಆಗಿದ್ದೀರಾ? ಮ್ಯಾಚ್ ನೋಡಿದ್ರ ಇಲ್ಲ? ಸ್ವಲ್ಪ ಹಿಂಗೆಲ್ಲ ಆಗ್ತಾರಲ್ಲ, ಸೊ
ಚೆನ್ನಾಗಿ ಆಗ್ತಾ ಇದಾರೆ ಇವಾಗ ಸದ್ಯಕ್ಕೆ ಅವ್ರು. ಸರಿ ಬಿಡು, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಕಟ್ ಮಾಡು. ಇನ್ನೊಂದು ಅವ್ನ ಕಣ್ಣಲ್ಲಿ ಅವ್ನ್ ಕಾಣಿಸ್ತಿದೆ ನೋಡಿ, ಎಲ್ಲೋ ಗೂಗಲ್ ಮಾಡ್ತಿದ್ದಾನೆ ಅಲ್ಲಿ. ಗ್ಲಾಸಸ್ ಅಲ್ಲಿ ಕಾಣಿಸ್ತಿದೆ. ಏನೋ ಲೇ. ನೋಡ್ತಾ ಇದ್ದೆ ಬಿಡು. ಲೇ ತಿಕ್ಕಾ ಮುಚ್ಚೋ ಲೇ. ಸಡನ್ನ ಕೇಳ್ಬಿಟ್ನ ಅವರು. ಅವರು ಸ್ವಲ್ಪ ಹಿಂಗ್ ನಿನ್ನ ಅಮ್ಮ ಚಪ್ಪರ್ ನನ್ ಮಗ. ಸುರೇಶ್ ಬಂದಿ ಅಂಡ್ ಐ ಥಿಂಕ್ DK deserves the most, bro. ಅವನು doing a very good job at the Yeah, true. dressing room. ಹೌದು, DK ಬರ್ತಾ ಇದೆ. ನಮ್ಗೆ ಅನ್ಸುತ್ತೆ ಆಂಡಿ ಆಲ್ಸೋ ಇಸ್ ಪ್ಲೇಯಿಂಗ್ ಅ ಮೇಜರ್ ಪಾರ್ಟ್. DK ಇಸ್ ಕಮಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂಡ್ ಈ ಸ್ಪೀಕಿಂಗ್. ಅದಕ್ಕೆ ನಮ್ಗೆ DK ಅನ್ಸುತ್ತೆ. ಬಟ್ ಆಂಡಿ ಮತ್ತೆ ನಮ್ ಮೊಟ್ಟೆ ಅವರು ಅಷ್ಟೇ. ಮೊಬಾಟ ಏನು No, but yeah, doubt ಇಲ್ಲ. DK also has played a huge role, but ಹೇಳಿದ ತರ ಬ್ಯಾಕ್ ಎಂಡ್ ಅಲ್ಲಿ these two are also making a big difference. But when it comes to Indians and local players, DK obviously no. ಯಾ ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ಕನೆಕ್ಷನ್ ಇರುತ್ತೆ. Indian core. ಹೌದು, ಜಿತೇಶ್ ಹೇಳಿದಾನ್ ಕೂಡ, DK ಬಾಯ್ ಲವ್ ಯು ಬಾಯ್. ಬಟ್ ಜಿತೇಶ್ ಕಾನ್ಫಿಡೆನ್ಸ್ ಮಗ ಆನ್ ದ ಫೀಲ್ಡ್. ಅವ್ನು ಏನ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ಇವನ್ ದ DRS ರಿವ್ಯೂ ಎಲ್ಲ ಹೋಗ್ತಾನೆ ಮುಂದೆ. The last ball also he went for the review. Oh my god, on wicketless ಹೌದು, only. ಬುಮ್ರಾ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಆ ರೂಲ್ ಬಗ್ಗೆ? ಏನ್ ಅನ್ಸುತ್ತೆ ಆ 1 ರನ್ ಕೊಟ್ಟಿಲ್ವಲ್ಲ ಸಿಂಗಲ್? That rule has been there for a long time now. Andre I was never a big fan of that rule, but maybe it makes sense yakandre umpire decision kott mele the ball should be dead. It kind of makes sense yakandre fielders and all are looking to the umpire, distractions are there. But yeah, I'm still not a big fan of that rule. It is a bit unfair yakandre biddu 4 alla hoyt andre at that would have probably changed the game. ಬಿಡು, ಆ ಸಿಂಗಲ್ ನಮ್ಮಂದಿರೋ 2 6 ಹೊಡೆದಿದ್ರೆ ಮ್ಯಾಚ್ ಹೋಗಿತ್ತಲ್ಲ. ಸೊ ಇಲ್ಲಿಗೆ ನಮ್ಮ RCB ವರ್ಸಸ್ MI ಅನಾಲಿಸಿಸ್ ನ ಮುಗಿಸ್ತಾ ನೆಕ್ಸ್ಟ್ ಮ್ಯಾಚ್ RCB ವರ್ಸಸ್ DC. ಇದೊಂಥರ RCB ವರ್ಸಸ್ RCB ತರಾನೇ. ಯಾಕಂದ್ರೆ ನಮ್ ಫಾಫ್ ಬರ್ತಾರೆ, ಕ್ಯಾಪ್ಟನ್ ವಾಪಸ್ ಬರ್ತಾರೆ. ನಮ್ಮ ಕನ್ನಡದ ಕುವರ KL ರಾಹುಲ್ ವಾಪಸ್ ಬರ್ತಾರೆ. ಏನ್ ಹೇಳ್ತೀರಾ KL ರಾಹುಲ್ ಬಗ್ಗೆ? ಶಮನ್ ಶೆಟ್ರು ನಮ್ಮ ಅಳುಬ್ರು ಅವರು ಸಂಘದವರು ಬರ್ತಾ ಇದಾರೆ ವಾಪಸ್. ನೋಡೋಣ. ಆದ್ರೆ ಈ ಸತಿ ಬೇರೆ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ನಮ್ಮ ಹುಡುಗ್ರೆ ಸಪೋರ್ಟ್ ಮಾಡೋಣ. ಯಾರ್ ಗೆದ್ರು ಖುಷಿನೇ. ಏನಿಲ್ಲ, ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ವಿರಾಟ್ ಇಸ್ ಪ್ಲೇಯಿಂಗ್ ಫಾರ್ RCB, ರಾಹುಲ್ ಇಸ್ ಪ್ಲೇಯಿಂಗ್ ಫಾರ್ ಡೆಲ್ಲಿ. ಮೂರೂರು ಬದಲಾಯಿಸವ್ರೆ, ಬಸ್ಗಳು ಚೇಂಜ್ ಮಾಡ್ಬಿಟ್ಟವ್ರೆ ಹಂಗೆ ಸಡನ್ ಆಗಿ. ಮತ್ತೆ ಇಲ್ಲಿ KL ರಾಹುಲ್ ಆಡಿರೋದ್ರಿಂದ ಮತ್ತೆ RCB ಅಂದ್ರೆ ಅವ್ರಿಗೆ ಏನೋ ಒಂಥರ ಪ್ರೀತಿ. ಅವ್ರು ಇದ್ದಾಗ್ಲೂ ಅಷ್ಟೇ, ಇಲ್ಲದೆ ಇದ್ದಾಗ್ಲೂ ಅಷ್ಟೇ ನಮ್ಮ ಮೇಲೆ ಸ್ಕೋರ್ ಮಾಡ್ತಾರೆ. ಅದೊಂದು ಭಯ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ? ಶಾಸ್ತ್ರಿ ಅವ್ರು ಮಾತಾಡ್ಬೇಕು. ಟಾಸ್ ವಿಲ್ ಬಿ ಅ ಕ್ರೂಷಿಯಲ್ ಥಿಂಗ್ ಅಂತ ಹೇಳ್ತೀರಾ? ನಾನು ಅದನ್ನೇ ಹೇಳಕ್ ಬಂದೆ. DC is a high quality team and again They are so we yet to also lose a have game. Sorry, ಅವ್ರು ಇನ್ನೂ ಒಂದು ಮ್ಯಾಚ್ ಗೆದ್ದು ಸೋಲಿಲ್ಲ ಅಂತ. ಹೌದು, they are yet to lose a game and yeah, so a big high quality side is coming to Chinnaswamy and ಹೇಳಿದ ತರ familiar faces ಇದ್ದಾರೆ. ಅವನ್ನ ಕಟ್ಟಾಕೋ ತರ ನಮ್ಮ ಹತ್ರ ಇದಾರ ಬಾಲರ್ಸ್. ಡೆಫಿನೆಟ್ಲಿ ನಮ್ಮ ಹತ್ರ ಅವ್ರನ್ನ ಕಟ್ಟಾಕೋತಾರಲ್ಲ, ಯಾರನ್ನ ಕಟ್ಟಾಕೋತಾರನೂ ಇದಾರೆ. ಅಂಡ್ ಪ್ಲಸ್ ವೆನ್ ಹೇಳಕ್ ಬಂದೆ, ಸೊ DC has not lost even one match, right? ಸೊ ಅವ್ರು ಯಾರು ಟಾಪ್ 4 ಅಲ್ಲಿ ಯಾರ ಮೇಲೂ ಆಡಿಲ್ಲ ಇದುವರೆಗೂ. ಸೊ ದಟ್ ಇಸ್ ದ ಮೇನ್ ರೀಸನ್ ವೈ ದೇ ವನ್ ಆಲ್ ದ 3 matches. ಸೊ ಟಾಪ್ 4 ಅಲ್ಲಿ ಯಾರ್ಯಾರಿದೆ? ಬೀಟ್ ಪಂಜಾಬ್, ಬೀಟ್ GT, ಬೀಟ್ ಪಂಜಾಬ್ PBK ಸೈಡು ಒಂದೇ. ಪಂಜಾಬ್ ಅವ್ರ ಮೇಲೆ ಯಾರ ಮೇಲೂ ಆಡಿಲ್ಲ. ಸೊ ದೇರ್ ಕೇಪಬಿಲಿಟಿ ಇಸ್ ನಾಟ್ ಇಟ್ ಲೈಕ್ ಶೋನ್. ಅವ್ರ ಸ್ಪಿನ್ ಅಟ್ಯಾಕ್ ನೋಡಕ್ ಹೋದ್ರೆ ಕುಲ್ದೀಪ್ ಮತ್ತೆ ಅಕ್ಷರ್ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. Chinnaswamy ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೇಗ್ ಮ್ಯಾಟರ್ ಆಗುತ್ತೆ ಅಂತ. I don't think it's going to matter much. ಪಟ್ಟಿದಾರ್ ಇದ್ರೆ ಏನ್ ಮ್ಯಾಟರ್ ಆಗಲ್ಲ. Yeah, also true. See, Akshar Patel may be a threat yakandre he has a good arm ball, but Kuldeep Wicket. Yeah, I'll tell you something. I won't be surprised if Akshar is coming and bowling the 2nd over, 4th over and 6th over. They want to complete the spin bowling before Patidar comes as soon as possible. I won't be surprised if Akshar is going in the power play. see, Salt can also take Salt ಲೈನ್ ಅಪ್ ಮಾಡ್ಬಿಟ್ಟು ಹೊಡೆದ ಅಂದ್ರೆ ಕೊಡ್ತಾನೆ, ಅಕ್ಷರ್ ಕೊಡ್ತಾ ಇರ್ತಾನೆ. See, both are very experienced, very smart bowlers who have played for India, especially Kuldeep for some time. They can easily tackle the conditions. But ಅದ ಏನಿದ್ರು ಒಂದು ಸ್ಪಿನ್ನರ್ ಗೆ RCB ಅಲ್ಲಿ ಚಿನ್ನಸ್ವಾಮಿ ಅಲ್ಲಿ ಕಷ್ಟನೇ. So RCB ಎಲ್ಲೋ ಕಷ್ಟನೇ, ಸ್ಪಿನ್ನರ್ಸ್ ಇಲ್ಲ. RCB ಸ್ಪಿನ್ನರ್ಸ್ ಇಲ್ಲ, ಎಲ್ಲ 5 ಜನ ಫಾಸ್ಟ್ ಬೌಲರ್ ಇಕ್ಕೊಂತಿದ್ದಾರೆ.
5 ಜನ ಅಲ್ಲ, ಯಾರೋ ನಮ್ ಸ್ಪಿನ್ನರ್ ಇವನು ಕೃಣಾಲ್ ಕೂಡ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ. ಅದನ್ನೇ ಹೇಳ್ತಿದ್ದೀನಿ, ಮಾಡ್ತಾರೆ ಫಾಸ್ಟ್. 5 ಜನ ಫಾಸ್ಟ್ ಬೌಲರ್, ಲಿವಿಂಗ್ಸ್ಟನ್ ಒಬ್ನೇ ಸ್ಪಿನ್ನರ್, ಅವನೇನೋ ಬೌನ್ಸರ್ ಯಾರ್ಗಾರ ಆಗ್ತಿದ್ದಾನೆ ಕೃಣಾಲ್ ಪಾಂಡ್ಯ. ಮತ್ತೆ ಅವ್ರ ಬಾಲಿಂಗ್ ಅಟ್ಯಾಕ್ ನೋಡಕ್ ಹೋದ್ರೆ ಇವಾಗ ಮಿಚಲ್ ಸ್ಟಾರ್ಕ್, ಮುಖೇಶ್, ವಿಪ್ರಾಜ್, ಮೋಹಿತ್ ಶರ್ಮಾ ಯಾಕೋ ಒಂಚೂರ್ ವೀಕ್ ಅಂತ ಅನ್ಸುತ್ತೆ, ಬಟ್ ಸಮ್ ಹೌ ದೇ ಆರ್ ಕ್ಲಿಕ್ಕಿಂಗ್. ಮುಖೇಶ್ ಇಸ್ ಅ ವೆರಿ ಗುಡ್ ಬೌಲರ್, ಐ ವುಡ್ ಬ್ಯಾಕ್ ಹಿಮ್. ಬಟ್ ಸ್ಟಾರ್ಕ್ ಕೂಡ ಒಂದು ಹಿಟ್ ಅಂಡ್ ಮಿಸ್. ಮತ್ತೆ ನನ್ಗನ್ಸುತ್ತೆ ನಮ್ಮ ಹೇಸಲ್ವುಡ್ ಲೆಂತ್ ಬಾಲ್ ಗುರು KL ರಾಹುಲ್ ಬೌಲರ್ ಅಷ್ಟೇ ಅಲ್ಲ ಗುರು, ನಾವು ರಾಂಗ್. ವಾಟ್ ಯು ಥಿಂಕಿಂಗ್ ಅಬೌಟ್ ಹಿಮ್ ಕಂಪ್ಲೀಟ್ಲಿ ರಾಂಗ್. ಟೆಸ್ಟ್ ಬೌಲರ್ ಅಂತ ಯಾರು ಹೇಳಿದ್ದು? ಅವಾಗ ನೀನೇ T20 ಹೇಳಿದ್ದ, ಗೌರವ್ ಹೇಳಿದ್ನ ಇಲ್ವೋ ಅವಾಗ? ಅವ್ನ್ ಟೆಸ್ಟ್ ಟೆಸ್ಟ್ ಬೌಲರ್ ಅಂದಿಲ್ಲ, ಟೆಸ್ಟ್ ಲೆಂತ್ ಅಂದಿದ್ದು. ಎಷ್ಟು ಲೆಂತ್ ಅಂದಿದ್ದು? ಪ್ಲೇಯಿಂಗ್ ಆಲ್ ಕೈಂಡ್ಸ್ ಆಫ್ ಲೆಂತ್ಸ್ ಅಂಡ್ ಲೈನ್ಸ್. ಆಗ್ತಾ ಇರೋದು ಟೀಕಾ ಮುಚ್ಚು ಲೇ, ಅವ್ನು ಟೆಸ್ಟ್ ಲೆಂತ್ ಅಲ್ಲಿ ಹಾಕೋದು. ಲೇ, ಡೆತ್ ಬೌಲಿಂಗ್ ಅಲ್ಲಿ ಬರೀ ಟೆಸ್ಟ್ ಲೆಂತ್ ಆಗ್ತಾನ ಅವನು. ಇನ್ನೇನು ಟೆಸ್ಟ್ ಅಲ್ಲಿ ಯಾರ್ಕರ್ ಹಾಕ್ತಾರೆ. ವೈಡ್ ಲೆಂತ್ ಎಲ್ಲ ಆಡಿಸ್ತಾ ಇದ್ದಾನಪ್ಪಿ. ಕ್ಯಾರೆಕ್ಟರ್ ಹಾ, ಪ್ಲಾನ್ ಪ್ರಕಾರ ಹೋಗ್ತಾ ಇಲ್ವಲ್ಲ ಶೋ. ನೀನ್ ಸೆಂಟ್ರಲ್ ಏನೋ ಮಾತಾಡಿದ್ರೆ. ಸೊ ನನಗೆ ಹೇಸಲ್ವುಡ್ ವಾಟ್ ಐ ವುಡ್ ಎಕ್ಸ್ಪೆಕ್ಟ್ ಹಿಮ್ ಇಸ್ ಇನ್ನ ಒಂಚೂರು ಮುಂದೆ, ಇನ್ಸ್ಟೆಡ್ ಆಫ್ ಸ್ಟಿಕ್ಕಿಂಗ್ ಟು ಹಿಸ್ ಆಸ್ಟ್ರೇಲಿಯಾ ಟೆಸ್ಟ್ ಲೆಂತ್, ಮೂವ್ ಮೋರ್ ಟು ಅನ್ ಇಂಡಿಯಾ ಟೆಸ್ಟ್ ಲೆಂತ್, a slightly fuller length. That way ಜಾಸ್ತಿ ಆಡಿಸಿದ್ರೆ ಸ್ವಲ್ಪ wide Yorkers towards the death. ಸ್ಟಾರ್ಟಿಂಗ್ ಅಲ್ಲ, ಯಾರು ಆಡ್ಸ್ತಾರೆ ವೈಡ್ ಯಾರ್ಕರ್ಸ್? ಸ್ಟಾರ್ಟಿಂಗ್ ಅಲ್ಲ, ಲಾಸ್ಟ್ ಅಲ್ಲಿ ಹೇಳ್ತಾರದು. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಗ್ಗೆ ಮಾತಾಡ್ತಿದ್ದೀವಿ, ಇರೋ ಸ್ವಲ್ಪ ನೀನ್ ಲಾಸ್ಟ್ ಅಲ್ಲಿ ಮಾತಾಡು. ಬೇಡ ಅನ್ಸುತ್ತೆ. ಅಣ್ಣ ಇದಾರೆ, ನಮ್ಮ ಅಣ್ಣ ಇದಾರೆ ಅಂತ ಸ್ವಲ್ಪ ಜೋಶಲ್ಲಿ ಆಡ್ತಾರೆ. ನಿಮ್ಗೆ KL ರಾಹುಲ್ ಸ್ಕೋರ್ ಜಾಸ್ತಿ ಮಾಡ್ಬೇಕಂತ DDP ನಾವು ದೇವದತ್ತ, ನಮ್ಮನೆ ಹುಡುಗ ದೇವದತ್ತ ಈ ಸತಿ ರಾಹುಲ್ ಜಾಸ್ತಿ ರನ್ಸ್ ಮಾಡ್ಲಿ, ಬಟ್ ಜಾಸ್ತಿ ಬಾಲ್ಸ್ ಅಲ್ಲಿ ಮಾಡ್ಲಿ. ಕಾಮಾಗಾಡ್ಲಿ, ತುಂಬಾ ಕಾಮಾಗಾಡ್ಲಿ. ಪಡಿಕಲ್ ಕಡಿಮೆ ಹೊಡಿಲಿ, ಬಟ್ ಕಡಿಮೆ ಬಾಲ್ಸ್ ಅಲ್ಲಿ ಹೊಡಿಲಿ ಅಷ್ಟೇ. ಮತ್ತೆ ಇನ್ನೊಂದು ನಾವೇನ್ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ RCB ಫೀಲ್ಡಿಂಗ್ ಏನಿದೆ. ಫೀಲ್ಡಿಂಗ್ ಅಂದ್ರೆ ಆ ಬೌಂಡ್ರಿ ಲೈನ್ ಹತ್ರ ನಿಂತ್ಕೊಂತಾರೆ ನಮ್ಮ ಹುಲಿಗಳು. ಅಲ್ಲ ಗುರು, ಟಿಮ್ ಡೇವಿಡ್ ಹಿಂಗ್ ಮಗ ನೋಡೇ ಇಲ್ಲ ಬಾಲ್ ನ, ಅಷ್ಟು ಕಾಮಾಗಿ ಹೆಂಗ್ ಗುರು. ಅಲ್ಲ ನಮ್ಮ ಹುಲಿಗಳು ನೋಡು, ಫಿಲ್ ಸಾಲ್ಟ್ ಬೆಸ್ಟ್ ಫೀಲ್ಡರ್, ವಿರಾಟ್ ಕೊಹ್ಲಿ ತಗೋ ಗನ್ನು, ಟಿಮ್ ಡೇವಿಡ್, ಲಿವಿಂಗ್ಸ್ಟನ್, 4 ಜನ. ದಯಾಳು, ನಮ್ ದಯಾಳು ದಯಾಲು ಸುಮ್ನೆ ಇದ್ರೆ ಕ್ಯಾಚ್ ಹಿಡಿತಾ ಇದ್ದ, ಇವನ್ ಜೊತೆ ಬಿಟ್ಟ ಬಾಲ್ ನನಗೆ. ಎಲ್ಲಾರು ಹಿಂಗ್ ಹಿಡಿದ್ರೆ ಅವ್ನು ಹಿಂಗ್ ಹಿಡಿಯೋದು ಹಿಂಗೆ. ಬಟ್ ಫೀಲ್ಡಿಂಗ್ ಮೆಚ್ಬೇಕು. ಅವ್ರ 4 ಜನ ಇದಾರಲ್ಲ ಬೌಂಡ್ರಿ ಹತ್ರ. ಫಾಸ್ಟ್ ಬೌಲರ್ಸ್ ಫೀಲ್ಡಿಂಗ್ ಮಾಡಿದ್ರೆ ಇಂಜುರಿ ಮಾಡ್ಕೊಂಡ್ಬಿಟ್ರೆ ಅಣ್ಣ ಬೇಡ ಅಣ್ಣ, 4 ಬಿಡೋಣ, ನೀನು ಪರವಾಗಿಲ್ಲ, ಇಂಜುರಿ ಮಾತ್ರ. ಹೇಸಲ್ವುಡ್ ಹತ್ರ ಬಾಲ್ ಹೋದಾಗೆಲ್ಲ ಭಯ, ಸ್ವಲ್ಪ ಹಿಂಗ್ ಹಿಡ್ಕೊಂಡ್ಬಿಡ್ತಲ್ಲ ಅವ್ರಿಗೆ ಸ್ವಲ್ಪ ಫಸ್ಟ್ ಪಾಪ. ಒಂದ್ ಲೈಟ್ ಬೇರೆ ಕಣ್ಣಿಗೆ ಅಲ್ಲ ಗುರು, ಅಷ್ಟು ಬೇಗ ಅವ್ರು ಹೆಂಗ್ ಆಕ್ಟಿಂಗ್ ಮಾಡ್ತಾರ ಅಂತ. ಬನ್ನಿ ನಮ್ಮ ಮೇನ್ ಸೆಗ್ಮೆಂಟ್ ಪ್ರೆಡಿಕ್ಷನ್ ಟೈಮ್. ನಮ್ಮ ಇವಾಗ ಒಂಥರ ವಾಟಾಳ್ ನಗರ ಚಮನ್ ಶೆಟ್ಟಿಯರ್ಗೆ ಒಂಥರ ಕನ್ಫ್ಯೂಷನ್. ಅಲ್ಲೂ ನಮ್ ಕನ್ನಡಿಗರಿದ್ದಾರೆ, ಇಲ್ಲೂ ಕನ್ನಡಿಗರಿದ್ದಾರೆ, ಏನ್ ಹೇಳ್ತಾರ ನೋಡೋಣ. ಶೆಟ್ಟಿ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಹೇಳಿದ್ಕೆ. ಗೌರವ್ ಅವ್ರು ಹೇಳಿ. ಟಫ್ ಕಾಲ್, ಬಟ್ ವೆರಿ ಟಫ್ ಕಾಲ್. ಇಲ್ಲಿಂದ ಯಾವತ್ತಿದ್ರು RCB, ಬಟ್ ಇಲ್ಲಿಂದ ಐ ಥಿಂಕ್ ಇಲ್ಲಿಂದ ಪಕ್ಕಾ DC ಅನ್ಸ್ತದೆ. ಯಾಕಂದ್ರೆ ಆರ್ ಹೋಮ್ ಇಸ್ ಆರ್ ಎನಿಮಿ. ನಮ್ ಬೌಲರ್ಸ್ ಇನ್ನ ದೇ ಆರ್ ಯೆಟ್ ಟು ಪ್ರೂವ್ ವಾಟ್ ದೇ ಆರ್ ಇನ್ ಚಿನ್ನಸ್ವಾಮಿ. ನಾಟ್ 100% ಶೋರ್ ಇಫ್ ದೇ ವಿಲ್ ಬಿ ಏಬಲ್ ಟು ಡೆಲಿವರ್ ಆರ್ ಔಟ್ ಡೆಲಿವರ್ ಇನ್ ಚಿನ್ನಸ್ವಾಮಿ. ಇನ್ನ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ ಅವ್ರ ಪಿಚ್. ಮಾಡ್ತಾನೆ ಇದಾರೆ 1 ತಿಂಗಳಿಂದ ಪ್ರಾಕ್ಟೀಸ್, ಇನ್ನ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಅ ಜಸ್ಟಿಫಿಕೇಶನ್. ಬಟ್ ಐ ಹೋಪ್ RCB wins, but this time it is DC's game. ನೀವು ಹೋಗಿದ್ರಲ್ಲ ಲಾಸ್ಟ್ ಮ್ಯಾಚ್ RCB ವರ್ಸಸ್ ಈ ಸಲ ಹೋಗ್ತಾ ಇದೀರಾ? ನೋಡ್ಬೇಕು, ಇನ್ನ ಟಿಕೆಟ್ಸ್ ಬಂದಿಲ್ಲ, ನಾಳೆ ಬೆಳಿಗ್ಗೆ ಕನ್ಫರ್ಮ್ ಆಗುತ್ತೆ. ನೋಡಿ, ನೀವು ಹೋಗಿಲ್ಲ ಅಂದ್ರೆ ಪಕ್ಕ ನಮ್ಮ ಹುಡುಗರು ಅಲ್ಲೇ ಇರ್ತಾರೆ. ಶಾಸ್ತ್ರಿ ಅವ್ರು ಹೇಳಿ. ನೀನ್ ಸುಮ್ನೆ ಇರೋ. ನನಗೆ ಐ ಸ್ಟಿಲ್ ಫೀಲ್ RCB because I feel that ಒಂದು ಮ್ಯಾಚ್ ಬಾಯ್ ತಪ್ಪಿ ಆದ್ರೂ ಬೇರೆ ಟೀಮ್ ಹೆಸರಲ್ಲ, ಬಾಯ್ ತಪ್ಪಿ ಆದ್ರು ಇಲ್ಲ. ನಾನು ಏನೇ ಕೇಳ್ತಿದ್ದೀನಿ ಅಂದ್ರೆ, DC I feel that onshore maybe there might be a level of overconfidence, and I think this is a good opportunity for RCB to take it on, and I think they will.
ನಂಗೆ ಅನ್ಸತ್ತೆ ಯಾವ ಟೀಮು 4-4 ಗೆಲ್ಲೋ ತರ ನಂಗೆ ಅನ್ಸ್ತಾ ಇಲ್ಲ. ಒಂದ್ ಮ್ಯಾಚ್ ಹಿಂಗ್ ಸರ್ ಹಿಂಗ್ ಹೋದವ್ರು ಒಂದಿನ ಕೆಳಗಡೆ ಹಿಂಗ್ ಬರ್ಲೇಬೇಕು. ಬೀಳ್ಬೇಕು. ಕೆಳಗಡೆ ಹಿಂಗೆ ಇರಲ್ಲ ಸರ್, ಒಂದ್ಸಲ ಹಿಂಗ್ ಬೀಳ್ತಾರೆ, ಒಂದ್ಸಲ ಹಿಂಗ್ ಬೀಳ್ತಾರೆ. ಹಿಂಗ್ ಬೀಳ್ತೀರಾ ಅವಾಗ DC ಈ ಸಲ ಬೀಳುತ್ತೆ, ಅಲ್ಲಿ ಡಿ ಅವರು ಬಿದ್ದಿದ್ದಾರೆ, ಇಲ್ಲಿ ಡಿ ಬೀಳತ್ತೆ, ನಮ್ಮ RCB ಗೆಲ್ಲತ್ತೆ. ಸರಿ ಗೈಸ್, ಇದಾಗಿತ್ತು ನಮ್ಮ RCB ವರ್ಸಸ್ MI ಅನಾಲಿಸಿಸ್, RCB ವರ್ಸಸ್ DC ನ ಪ್ರಿವ್ಯೂ. ಇದೇ ತರ ಇನ್ನ ವಿಡಿಯೋ ಬಿಡ್ತಾ ಇರ್ತೀವಿ. ನಿಮ್ಗೆ ಗೊತ್ತಲ್ಲ ನೀವೇನ್ ಮಾಡ್ಬೇಕಂತ. ವಿಡಿಯೋ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ವಿಡಿಯೋ ಫುಲ್ ವರ್ಗು ನೋಡ್ಬೇಕು. ಹಂಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ನಾವ್ ಇನ್ನೇನ್ ಹೊಸ ಸೆಗ್ಮೆಂಟ್ ತರ್ಬೋದು, ಇದ್ರಲ್ಲಿ ನಿಮ್ಗೆ ಇನ್ನೇನೇ ಆಡ್ ಮಾಡ್ಬೇಕು, ಇಲ್ಲ ನಾವು ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ. ಹಾಗೆ ನೆಕ್ಸ್ಟ್ ನಮ್ಮ ಒಬ್ಬ ಲಕ್ಕಿ ಸಬ್ಸ್ಕ್ರೈಬರ್ ನ ಈ ವಿಡಿಯೋ ಅನಾಲಿಸಿಸ್ಗೂ ಅವ್ರನ್ನ ಹಾಕೊಂತೀವಿ, ಕರಿತೀವಿ. ಇದೊಂದು ಸರ್ಪ್ರೈಸ್, ನೋಡೋಣ ಯಾರು ಆಗಿರ್ತಾರೆ ಲಕ್ಕಿ ಸಬ್ಸ್ಕ್ರೈಬರ್ ಅಂತ. ಸಿಗೋಣ, ಟೇಕ್ ಕೇರ್, ಬೈ ಬೈ, ಶುಭರಾತ್ರಿ. ಇದೆಲ್ಲ ನಮ್ಗೂ ಹೇಳೋ ಏನೋ